ಸೇರಿಕೊಂಡ್ಲು, ನನ್ನ ಮನಸ್ಸನ್ನು ಆವರಿಸಿಕೊಂಡ್ಲು. ಇವತ್ತು ಅವಳು ಬರುವ ರಸ್ತೆಯಲ್ಲಿ ನಾನು ತಡಿಯಾಕ ಬೇಕ. ನಾ ಬಯಸಿದ ಶ್ರಾವಣಿ ಈ ಕಡೆನೆ ಬರಾಕತ್ತಾಳ. ಬಾಬಾ ಬಾಬಾ ಕವಿ ಕಲ್ಪನೆಯ ಕಣ್ಣಂಚಲ್ಲಿ ಕಲ್ಲೊಂದನ್ನ ಕೆತ್ತಿ ಕಲ್ಲನ್ನ ಶಿಲೆ ಮಾಡಿ ಶಿಲೆಗೊಂದು ಓಲೆ ತೊಡಿಸುವ ಕಲೆಗಾರ ನಾನು. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಆ ಶಿಲ್ಪಿ ಯಾರು? ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನುಡಿಯಮಾನ. ಶ್ರಾವಣಿ, ಈ ರಸಿಕರ ಜನ ಬಿಗದಪ್ಪ ಬಾಬಾಲೆ. ಹಲೋ ಮಿಸ್ಟರ್ ನೀಲಕಂಠ. ಮಿಸ್ಟರ್ ನೀಲಕಂಠ, ನಾನು ಬಂದಲ್ಲ ಅಂತ ನಿನಗೆ 2 ಸಲ ವಾರ್ನ್ ಮಾಡಿದ್ದೀನಿ. ನಾನು ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ಲ? ಗೊತ್ತು. ನೀನೊಂದು ಸೊಕ್ಕಿನ ಶ್ರೀಮಂತ ಮನೆಯ ಹೆಣ್ಣು ಅಂತ. ಶ್ರೀಮಂತ ಮನೆತನದ ಹೆಣ್ಣು ಅಷ್ಟೇ ಅಲ್ವೋ, ಸುತ್ತೂರಿನ ಸಿರಿವಂತ ಈ ಕಾಲೇಜಿನ ಪ್ರೆಸಿಡೆಂಟ್ ಜಮೀನ್ದಾರ್ ಸೂರಪ್ಪನ ಮಗಳು. ಎಡದೊಡ್ಡಕ್ಕೆ ನಿಮ್ಮಪ್ಪ ಬ್ಯಾರೆ ಹುಡುಗಿಯರನ್ನ ಚೋಡಾಯಿಸಿದಕ್ಕ ಬೀದಿ ಒಳಗ ಬುದ್ಧಿ ಹೇಳಿದ್ದ. ಇನ್ನು ನೀನು ಅವನ ಮಗಳು ಆದಿ ಅಂದ್ರೆ ಇನ್ನು ಹತ್ರ ಸಂಬಂಧಿ ಆದಿ. ಜಮೀನ್ದಾರ್ ಸೂರಪ್ಪ, ನಿನ್ನ ಮಗಳು ನನಗೆ ಫಿಕ್ಸ್ ಅಪ್ಪ. ನಾನು ಬೆನ್ನ ಹಿಂದೆ ಯಾಕೆ ಬಿದ್ದೀವಲೇ ಬೆಪ್ಪ? ಹಣದ ಆಸೆ ಹತ್ತೈತಿ. ನಿನ್ನಂತ ಶ್ರೀಮಂತ ಹೆಣ್ಣಿನ ಮೈ ಸುಖ ಉಣ್ಣಬೇಕೆನ್ನುವ मिस्टर नीलकंठ, मैंने दिल दिया तुझको दिलदार समझकर, लेकिन तूने जला दिया उसको एक सिगरेट समझकर नालायक. ಹಿಂದಿನೂ ಬರ್ತಾವು. दिल दिया तुझको दिलदार समझकर, लेकिन तूने जला दिया उसको एक सिगरेट समझकर. वाह क्या बात बोली मेरी लड़की. ಶ್ರಾವಣಿ, ನನಗೆ 100 ಹುಡುಗಿಯರೊಂದಿಗೆ ನಂಟು. ನಿನಗೆ ಹಾಕಬೇಕೆಂದಿರುವೆ 3 ಗಂಟು. ಇದಕ್ಕೆ ನೀ ಏನಂತೀ? ನಾನಾ ಕಾಲಲ್ಲಿರುವ ಚಪ್ಪಲಿನ ಕೈಗೆ ತೆಗೆದುಕೊಂಡು ನಿನ್ನ ಮೋತಿಗೆ ಎತ್ತುವಾಗ ಹೊಡಿಬೇಕು ಅಂತೀನಿ. ಏನ್ ನಾಚಿಕೆ ಗಟ್ಟಿಯೋ? ಚಪ್ಪಲಿನ ಹೊಡಿತನಂದ್ರೆ ನಾಚಿಕೆನೇ ಇಲ್ಲ ನಿನಗೆ? ಟನ್ನಗಟ್ಲೆ ಮೇಲೆ ಬಿದ್ದಾಗ ಏನೂ ಆಗಿಲ್ಲ. ಇನ್ನು ಒಂದೊಂದು ಚಪ್ಪಲಿಗೆ ಅಂಜು ಮಕ್ಕಳು ನಾವು. ಸುಮ್ನೆ ಯಾಕೆ ಹೇಳ್ಕೊಂತೀಯೋ? ಚಪ್ಪಲಿನ ಎಸಿ ರೂಮ್ನಾಗ ಇಟ್ಟು ಬಂದ್ ಮಾತ್ರ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಕಾಗಂಗಿಲ್ಲ. ಫ್ರಿಜ್ನಾಗ ಇಡ್ಲ ತಂಪಕ್ಕದ ಬಗಲಾಗ ಹಿಡ್ಕೊಂಡು ಅಡ್ಡಾಡಕ್ಕೆ ನೀನ ಮಾಡೋ ಕೆಲಸ ಅಂದ್ರ ಅರ್ಥ ಆಗ್ಲಿಲ್ವಾ? ನೀನಂತವ್ನಿಗೆ ಇಂತಹ ಶುಭವನ್ನೆಲ್ಲ ಅರ್ಥ ಆಗೋದಿಲ್ಲ. ನೀನಂತವ್ನಿಗೆ ಅರ್ಥ ಆಗೋದಿದ್ರೆ ಏನಾದ್ರು ಒಂದೇ ಒಂದು ದಿನಕ್ಕೊಂದು ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡೋದು, ಸರ್ಕಾರದ ಕಾನೂನ ತಿರುಮರು ಮಾಡೋದು, ಬಡವರ ಆಸ್ತಿಗಳನ್ನ ದೋಚಿಕೊಳ್ಳೋದು, ಇಂತಹದ್ದು ಮಾತ್ರ ಅರ್ಥ ಆಗುತ್ತೆ ನಿನ್ನಂತ ಕಾಮ ತುಂಬಿರುವ ಕಾಮಾಂಧನಿಗೆ. ಶಿಕ್ಷಣದ ದಾಸೋಹ ಅಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಇಂತಲೇ ನಿನ್ನಂತವ್ರನ್ನ ನೆರವು ಕೂಡ ಬಿಡಬಾರ್ದು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ನೆ ಇಲ್ಲಿಂದ ಹೊರಟೋಗು. ಇಲ್ಲದೆ ಹೋದ್ರೆ ಎದ್ದು ಬಂದು ನೀನು ಎದೆಗೊಂದು ಬುದ್ಧಿ ಕಲಿಸ್ತಾರೆ ಈ ಸಮಾಜದಲ್ಲಿರುವ ಗಂಡುಳ್ಳ ಗರತಿಯರು. ಎಲ್ಲಿದಾರ? ಏ ಹುಚ್ಚಿ, 12ನೇ ಶತಮಾನದಾಗ ಅಕ್ಕ ಮಹಾದೇವಿ ತನ್ನ ಬೆತ್ತಲೆ ಸೇರಿರಬಳ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ಹುಡುಗರ ಕಣ್ಣು ಅವಳ ಪಾದ ನೋಡುತ್ತಿದ್ದೆ ವಿನಃ ಅವಳ ದೇಹವನ್ನಲ್ಲ. ಯಾಕೆ ಹೇಳು? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡವರ ಕಣ್ಣಾಗ ಪರಿಶುದ್ಧವಾದ ಭಾವ ತುಂಬಿತ್ತು. ನಮ್ಮಂತ ಹರಿಯದ ಹುಡುಗರು ತಲೆ ಕೆಡಿಸ್ಬೇಕಂತ ನೀ ಹಾಕೊಂಡಿದ್ದೀಲ್ಲ ತುಂಡು 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 ಬಟ್ಟೆ. ಇಂಥ ಬಟ್ಟೆಗಳನ್ನು ನೋಡಿದ್ರೆ ನನ್ನಂತ ಹರಿಯದ ಹುಡುಗಲ್ಲ, ಇಂದ ನಾಳೆ ನಿಗರೋಗ ಮುದುಕನು ಎಗರ್ ನಿಂದಿರ್ತಾನಲ್ಲಿ ಬೊಬ್ಬಣಿ. ನಿನ್ನಂತ ಕೀಪಾಯಾಗ ಗರತಿ ಅನ್ನೋ ಪಾದ. ಕಾಮ ತುಂಬಿರುವ ಕಲಬೆರಕೆ ಕತ್ತೆ ಎಲ್ಲರೂ ಒಂದೇ ರೀತಿಯಾಗಿರ್ತಾರೆ ಅಂತ ಯಾವತ್ತು ಭಾವಿಸ್ಕೋಬೇಡ್ವು. ಅದಕ್ಕೆ ಬಲ್ಲವರು ಒಂದು ಮಾತನ್ನ ಹೇಳಿದ್ದಾರೆ, ಅಡಿಕೆ ಹೋದ ಮಾನ ಆನೆ ಕೊಟ್ಟು ಬಾರದು
ಭಗವಂತ. ಪವಿತ್ರವಾದ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವ ಎಷ್ಟು ಜನ ವೀರವನಿತೆಯರಿದ್ದಾರೆ. ಸತ್ಯವನ್ನು ಸಾವಿತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಸಜ್ಜಲಗೂಡು ಶರಣಮ್ಮ, ಇಟಗಿ ಭೀಮಾಂಬಿಕೆ ಅಂತಹ ಗಂಗಮ್ಮರ ಹುಟ್ಟಿರುವ ನಾಡೈತೆ. ಇದು ನಿನಗಲ್ವಾ? ಆ ಮಹಾನ್ ಗರತಿಯರಿಗೆ ಅವರು ಕೂಡ ನನ್ನಂತೆ ಒಂದು ಹೆಣ್ಣು ಎನ್ನೋದನ್ನ ಮರಿಬೇಡ. ಅವ್ರು ನಿನ್ನಂಗ ಅರ್ಗ ಮುರ್ಗ ಬಟ್ಟೆ ಹಾಕೊಂಡ್ ಅಡ್ಡಾಡ್ಲಿಲ್ವ? ಅವ್ರ ಕಾಲದಾಗ ನಿನ್ನಂತ ನಾಲಾಯ್ಕೆ ಭೂಮಿ ಮೇಲೆ ಹುಟ್ಟಿರ್ಲಿಲ್ಲಪ್ಪ. ಆದ್ರೂ ಅಂತ ವೀರವಂತೆ ಹುಟ್ಟಿರುವ ನಾಡಿನಲ್ಲಿ ನಿನ್ನಂತ ನಾಲಾಯ್ಕೆ ಹುಟ್ಟಿದ್ಯೋ ಅಂದ್ರೆ ಅದೆಷ್ಟು ಜನ ಬಿಟ ಪುರುಷರಿಗೆ ಸೆರಗ್ ಹಾಸಿ ನಿನ್ನ ಹೆತ್ತಿರ್ಬೇಕಲ್ಲೇ ಆ ನಿನ್ನ ಹೆತ್ತ ತಾಯಿ. ಸುಗಂಧದಷ್ಟೇ ಪವಿತ್ರಳಾದ ನನ್ನ ಹೆತ್ತ ತಾಯಿಯ ಬಗ್ಗೆ ಮಾತಾಡಿದ ಬಂಡರ್ ಮುಗಿಯಿತು ನಿನ್ನ ಶೀಲದ ಕತೆ. ಕೇವಲ ನಿನ್ನ ತಾಯಿಯ ಬಗ್ಗೆ ಮಾತನಾಡಿದಕ್ಕೆ ನಿನಗೆ ಇಷ್ಟೊಂದು ಕೋಪ ಬಂತಲ್ಲ. ಕಾಲೇಜ್ ಬರೋ ಪ್ರತಿಯೊಂದು ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತನಾಡ್ತೀಯಲ್ಲ. ಆ ಹೆಣ್ಣು ಮಕ್ಕಳು ಎಲ್ಲರೂ ತಿರುಗಿ ನಿಂತ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದ್ಸಾರಿ ವಿಚಾರ ಮಾಡು. ದಟ್ಟವಾದ ಕಾಡಿನಲ್ಲಿ ಕೂಡ ಸೂರ್ಯನ ಕಿರಣ ಭೂಮಿಯನ್ನ ಸ್ಪರ್ಶಿಸದೆ ಯಾವತ್ತೂ ಇರೋದಿಲ್ಲ. ಅದರಂತೆ ಕತ್ತಲು ಕಳೆದು ಬೆಳಕು ಮುಡಿತಿರುವಿ ನನ್ನ ಜೀವನದಲ್ಲಿ ನನ್ನನ್ನ ಕೆಳಗೆ ನಿನ್ನ ಸಾವನ್ನ ತಂದ್ಕೊಳ್ಳೋದು ಉತ್ತಮವಲ್ಲ. ಓಹೋ, ಈತನ ನೋಡಿದ್ರೆ ತುಂಬಾ ದುಷ್ಟನಿದ್ದಂತೆ ಕಾಣಿಸ್ತಾ ಇದೆ. ಈತನ ಜೊತೆ ವಾದ ಮಾಡೋದು ಒಳಿತಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗೋದೇ ಉತ್ತಮ ಅಂತ ಅನ್ಸುತ್ತೆ. ನೀಲಕಂಠ, ಹಂಗ್ಯಾಕ್ ಚಿರ್ತಿ ಬೆಕ್ಕಿನ ಮರಿಗತ್ತೆ. ನೀವ್ ಒಮ್ಮೆ ಮ್ಯಾಲ ಹೋಗಿ ಹಂಗ್ಯಾಕ್ ಕೆಳಗ್ ಬರ್ತಿ? ನಮಗ್ ಏನಿದ್ರು ಹಂಗ ಕಾಡಿಸ್ಬಾರ್ದು, ಡೈರೆಕ್ಟ್. ಒಟ್ಟು ನನ್ ಮಂದಿನ ಇರ್ತದೆ. ಏನಂದಿ? ನಾನು ನೀನ್ ಹೇಳ್ದಾಗ ಕೇಳ್ತೀನಿ, ಬಿಟ್ಬಿಡ್ತೀಯಾ? ನಿನ್ನ ಸನಿಯಕ್ಕೂ ಬರೋದಿಲ್ಲ. ಮತ್ ಮೊದಲೇ ಈ ಮಾತಂದಿದ್ರೆ ನಾಯಕಿದ್ದ ಹಾರಾಡ್ತಿದ್ನಿ. ಹಾಗಾದ್ರೆ ಈ ರಸಿಕ ರಾಜನ ಮನತನಿಸುವಂತೆ ಹಾಡೊಂದನ್ನ ಹಾಡ್ತೀಯ? ಹಾಡು ಹಾಡಿದ್ಮೇಲೆ ಬಿಟ್ಬಿಡ್ತೀಯ ತಾನೆ? ಸನಿಯಕ್ಕ ಬರೋದಲ್ಲ. ಬಿಡೋಳ ಕೈನ ಒಬ್ಬಳೆ ಹೆಣ್ಣು ಒಬ್ಬಳೆ ಸಿಕ್ಕಳಂತ ಬೇಗ ಏರ್ ಹೋಗಿದ್ದ ಖರೆ ಆದ್ರ ನಿನ್ನ ಹೆಣ ಮುರುಗಿ ಮುರಿತಾನ ಭಗವಂತ. ಬಾರಪ್ಪ ಭಗವಂತನ ಮೊಮ್ಮಗನ. ಇನ್ನೊಂದು 5 ನಿಮಿಷ ಬಿಟ್ಟು ಬಿಡಾಕ ಏನ್ ದಾಡ್ಯಾಗಿತ್ತು ನಿನಗ? ಒಳಗೆ ಹಾಕಿ ಬಿಡುದನ ಶಿವಪೂಜದ ಕಡ್ಡಿ ಹಾಕಂಗ. ಬರೋದು ಬಂದಿ ರೊಕ್ಕ ಬಂಗಾರ ಕೊಡ್ತೀನಿ, ತಗೊಂಡ್ ಹೋಗ್ಬಿಡ. ರೊಕ್ಕ ಬಂಗಾರ, ರೊಕ್ಕ ಬಂಗಾರಕ್ಕೆ ಆಸೆ ಪಡುವ ಮನುಷ್ಯ ನಾನಲ್ಲೋ. ಆ ಭಗವಂತ ಕೊಟ್ಟ ಈ ಜೋಳಿಗೆ ಒಂದು ಇದ್ರೆ ಸಾಕು. 3 ಹೊತ್ತು ರೊಟ್ಟಿ ಮಾನ ಮುಚ್ಕೊಳಕ್ ಪಟ್ಟಿ ಸಿಗುತ್ತ. ಒಂದು ಹೆಣ್ಣಿನ ಮಾನ ಭಂಗ ಆಗೋದನ್ನ ಕಣ್ಣಾರೆ ಕಂಡು ಕೈ ಕಟ್ಟಿ ಸುಮ್ನೆ ಹೋದ ಮೇಸ್ತಾನೇನೋ ನಮ್ಮಪ್ಪ ಕವಿಸಿದ್ದಪ್ಪ. ಬಿಡ್ಬಿಡಿಕ್ಯ, ಬಹಳ ದಿವಸದ ಮೇಲೆ ಮೀನಗಾಳಕ್ಕೆ ಬಿದ್ದೈತಿ. ಅದನ್ನ ಫ್ರೈ ಮಾಡಿ ತಿನ್ಬೇಕಂತ ಆಸೆ ಆಗಿದೆ. ಸುಮ್ಮನೆ ಹೋದ್ರೆ ಸರಿ, ಇಲ್ಲವಾದ್ರೆ ಪ್ರಾಣ ಕಳ್ಕೊತೆ. ಪ್ರಾಣ ತೆಗಿತೀಯ? ಪ್ರಾಣನ? ಏ ಹುಚ್ಚಪ್ಪ, ಪ್ರಾಣ ತೆಗಿತೀನಿ ಅನ್ನೋನಕ್ಕಿಂತ ಪ್ರಾಣ ಕಾಯವನು ದೊಡ್ಡವನು. ನಿನ್ನ ಕೈಯಿಂದಲೇ ನನ್ನ ಪ್ರಾಣ ಹೋಗಬೇಕು ಅಂತ ಆ ಮಹಾತಾಯಿ ಕಾಳಿಕಾದೇವಿ ಅಪ್ಪಣೆ ಆಗಿದ್ರ ಮಚ್ಚಟ್ಟಣ ತಗದು ಬಿಡ ನನ್ನ ಪ್ರಾಣನ. ಆದ್ರ ಹುಡುಗಿಗೇನು ಮಾಡಕ್ ಹೋಗ್ಬೇಡ. ಏ ತಮ್ಮ, ನಿನ್ನ ನೋಡಿದ್ರ ಬುದ್ಧಿವಂತ ಕಣ್ಣಂಗ ಕಾಣ್ತೀಯ, ಆದ್ರೆ ಯಾಕೋ ಬುದ್ಧಿ ಮ್ಯಾಗ ಮಸಿ ಚೆಲ್ಲಿದಂಗ ಕಾಣ್ತೈತಿ. ಏ ಅಪ್ಪ, ಆ ಮಸಿನ ವರ್ಷ ನೋಡು ಈ ಪ್ರಪಂಚ ಹೆಂಗೈತಿ ಅಂತ. ನೀ ತಿಳ್ಕೊಂಡಂಗ ಈ ಪ್ರಪಂಚ ಇಲ್ಲಪ್ಪ, ಈ ಪ್ರಪಂಚ ಬತ್ಲೇನ ಐತಿ. ಹಾ ಬತ್ಲೇನ ಐತಿ. 7 ಮಿಂಟ್ರಿ ಮಗ ನೋಡ್ಲಿನಿ. ನಾ ಇರೋ ರೇಂಜ್ ಏನು, ನೀ ಬಂದ್ ಮಾಡಿದ್ಯೇನು? ಎಲ್ಲಿ ಕೂತೋದಿ ಬುಕ್ಕ? ಏ ಕಂಪಡಿ, ಏ ನನ್ನ ಮಗ ಬುಡ್ಬುಡ್ಕೆ ಬಂದಾನ. ಇನ್ನೊಂದ್ಸಲ ಈ ಮಗ ಬರ್ಲಾರ ಜಾಗಕ್ಕೆ ಹೋಯ್ತು ನೀನು.
ಅಟ್ ಮಾಡ್ಬೋದಾ ಆ ಜಾಗ ನೀನ ಹೇಳಂಗ್ರ ಹೋಗಲ್ಲ ನಿನ್ನ ಮೇ ಅಂದ ಸುಮ್ಮ ಹೊಂಟಿದ್ನಿಲ್ಲನ ಹೋಗ್ಬೇಕಿಲ್ಲ ನೀ ಯಾಕೆ ಉಗಳಿದಿ ನೀ ಯಾಕೆ ಇಲ್ಲಿ ಮಠ ಬಂದು ಅದೇ ಆ ಕಡೆ ಹೋಗ್ಬೇಕಿಲ್ಲ ನಾ ಎಲ್ಲಿ ಬೇಕಾದ ಅಡ್ಡಾಡ್ತೀನಿ ಮತ್ ನಾನು ಹೆಂಗ್ ಬೇಕಾದ ಉಗುಳ್ತನು ಸ್ಟೇಜ್ ನಿಂದನ ಮತ್ ನಿಂದನು ಉಗುಳ್ತೀಯ ಹಂಗ ಉಗುಳ್ಬೇಡ ಕ್ಯಾಕರಿ ಸಿಕ್ಕಕ್ಕೋ ಹೋಗ್ಲೇ ಹೋಗು ಕರಿ ಗೋರ್ಲನ್ ಹಂತವನೇ ನಿನ್ನಂತವನ ಗೊಡ್ಡ ಬೆದರಿಗಿದ್ರೆ ಹೇಳಿ ಹೆಣ್ಣು ನಾನಂತ ನೀನು ಯಾವತ್ತೂ ಭಾವಿಸ್ಕೋಬೇಡ ಅಜ್ಜ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ದಿ ನಿನ್ನ ಉಪಕರಣ ನಾನು ಯಾವತ್ತಿಗೂ ಬರೆಯೋದಿಲ್ಲ ಅಮ್ಮ ಶ್ರಾವಣಿ ನೀನ್ಯಾಕೋ ಒಬ್ಳೆ ಈ ದಾರಿಯಾಗ ಬರಕ್ ಹೋದಿ ಶ್ರಾವಣಿ ನಿನಗೊಂದು ಮಾತು ಹೇಳ್ತೀನಿ ನೆನಪಿಟ್ಕೋ ತಾಯಿ ಮನುಷ್ಯನ ಜೀವನದಾಗ ಬಡತನ ಸಿರಿತನ ಅನ್ನೋದು ಹಗಲ ರಾತ್ರಿ ಇದ್ದಂಗ ಒಂದು ಬರುತ್ತಾ ಒಂದು ಹೋಗುತ್ತ ಯಾವುದೂ ಶಾಶ್ವತ ಅಲ್ಲ ಯವ್ವ ನೀ ಸಣ್ಣಗಿರ್ತಾ ಬಡತನ ಅನ್ನೋ ಅನುಭವಿಸಿಯ ಇವತ್ತು ಸಿರಿತನದಾಗ ಮೆರ್ಯಾಕತ್ತೀಯ ಇವತ್ತು ನಿನ್ನ ಹತ್ರ ಸಿರಿತನ ಐತಿ ಅಂತ ತಿಳ್ಕೊಂಡು ಇಂಥ ಪುಂಡು ಪೋಖ್ರಿಗಳನ್ನು ಎದುರು ಹಾಕೊಳ್ಳೋ ತಪ್ಪು ಮಾಡಬಾರ್ದವ ಯಾಕಂದ್ರ ಹೆಣ್ಣು ಎಷ್ಟೇ ಧೈರ್ಯಶಾಲಿಯಾಗಿದ್ರು ಗಂಡಸಿನ ಕಾಮ ಅನ್ನೋ ಜ್ವಾಲೆ ಕೈಯಾಗ ಸಿಕ್ಕು ಸುಟ್ಟು ಬೂದಿ ಹಾಕಬೇಕು ನೀ ಸಣ್ಣಗಿರ್ತಾ ನನ್ನ ಕೈಯಾಗ ಆಡಿ ಬೆಳೆದು ಕೂಸದಿ ನಿನ್ನ ಗುಣ ಸ್ವಭಾವ ಎಂಥದ್ದು ಅಂತ ನನಗೆ ಚಲೋ ಗೊತ್ತೈತಿ ಮಗಳ ಹೆಣ್ಣಿನ ಜೀವನದಾಗ ಕಳ್ಕೊಂಡ್ರೆ ಸಿಗಲಾರ್ದಂಥದ್ದು ಎಷ್ಟೇ ದುಡ್ಡು ಕೊಟ್ಟರು ಖರೀದಿ ಮಾಡಲಾರ್ದಂಥದ್ದು ಅಂದ್ರ ಅದು ಹೆಣ್ಣಿನ ಶೀಲ ಆ ಶೀಲ ಧರ್ಮನ ಕಾಯ್ಕೊಂಡು ಹೋಗಬೇಕಾಗಿದ್ದು ನಿನಗ ಬಿಟ್ಟೈತಿ ತಾಯಿ ನಿನಗ ಬಿಟ್ಟೈತಿ ಅಜ್ಜ ನಿನ್ ಮಾತನ್ನ ನಾನು ಸಿರಸ ವಹಿಸಿ ಪಾಲಿಸ್ತೀನಿ ಅಜ್ಜ ದಯವಿಟ್ಟು ಇಲ್ಲಿ ನಡೆದಿರೋ ವಿಷಯವನ್ನ ನನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಾತ್ರ ಹೇಳ್ಬೇಡ ಅಜ್ಜ ಇಲ್ಲ ಅಜ್ಜ ನಾನು ಕಾಲೇಜ್ ಕಲಿಬೇಕು ಅಂತ ನನ್ನ ಬಹುದಿನದ ಕನಸಿದೆ ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾಗಿದೆ ಆದ್ರೆ ಅವರು ಖಂಡಿತವಾಗ್ಲೂ ನನ್ನ ಕಾಲೇಜ್ಗೆ ಕಳಿಸೋದಿಲ್ಲ ದಯವಿಟ್ಟು ಈ ವಿಷಯ ನನ್ನ ನಿಮ್ಮ ಹತ್ರ ಮಾತ್ರನೇ ಇರ್ಲಿ ಆಯ್ತು ನಾನು ಈ ವಿಷಯನ ಯಾರ ಮುಂದೆ ಹೇಳೋದಿಲ್ಲ ನೀನು ಮಾತ್ರ ಹುಷಾರಾಗಿ ಮನೆಗೆ ಹೋಗ್ತಾಯಿ ಸರಿ ಅಜ್ಜ ಕಾಲೇಜಲ್ಲಿ ನನ್ನೆಲ್ಲ ಫ್ರೆಂಡ್ಸ್ ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಅವ್ರಿಗೆ ಭೇಟಿಯಾಗಿ ಮನೆಗೆ ಹೋಗ್ತೇನೆ ಅಜ್ಜ ಹುಷಾರಾಗಿ ಹೋಗವ ಸರಿ ಅಜ್ಜ ಪಣತೆಯಲ್ಲಿರುವ ಎಣ್ಣೆ ತೀರಲು ಬಂದಾಗ ದೀಪ ಪ್ರಜ್ವಲಿಸಿ ಉರಿಯುತ್ತೆ ಸಾಕಷ್ಟು ಬೆಳಕು ನೀಡುತ್ತೆ ಜೊತೆಗೆ ಹಳಸು ಕಪ್ಪು ಕಾಡಿಗೆಯನ್ನು ಹೊರಸೂಸುತ್ತೆ ಅದು ಏಕೆ ಗೊತ್ತೇ ಇನ್ನು ಅದರ ಅಂತ್ಯ ಸಮೀಪಿಸಿದೆ ಎಂದು ಈ ಹುಡುಗ ಯಾರೋ ಏನು ಇವನ ಕಣ್ಣು ನನ್ನ ಮಗಳು ಶ್ರಾವಣಿ ಮ್ಯಾಗ ಯಾಕೆ ಬಿತ್ತು ಅಪ್ಪ ಗವಿಸಿದ್ದೇಶ್ವರ ನನ್ನ ಮಗಳು ಶ್ರಾವಣಿ ಜೀವನದಾಗ ಮುಂದೆ ಬರುವ ಗಂಡಾಂತರಗಳಿಂದ ಅವಳನ್ನು ಕಾಪಾಡೋ ಜವಾಬ್ದಾರಿ ನಿನಗ ಕೂಡೈತಿ ತಂದೆ ಆ ನನ್ನ ಮಗಳನ್ನ ಕಾಪಾಡೋ ತಂದೆ ಕಾಪಾಡು